ಸಮಸ್ತ ನಾಡಿನ ಜನತೆಗೆ ಜೈ ಭೀಮ್, ನಮೋ ಬುದ್ಧಾಯ್ ಹಾಗೂ ಶರಣು ಶರಣಾರ್ಥಿ. ಸ್ನೇಹಿತರೆ, ಇವತ್ತು ಧಮ್ಮ ಅಂದರೇನು ತಿಳಿದುಕೊಳ್ಳೋಣ. ಧಮ್ಮ ಅಂದರೆ ಕಾಯ, ವಾಚ, ಮನಸ್ಸು. ಈ ಕಾಯ, ವಾಚ, ಮನಸ್ಸಿನಿಂದ ನಾವು ಶುದ್ಧವಾಗಿರುವುದೇ ಧಮ್ಮ. ಕಾಯ ಅಂದರೆ ಶರೀರದಿಂದಾಗಲಿ ಅಥವಾ ವಾಣಿಯಿಂದಾಗಲಿ ಅಥವಾ ನಮ್ಮ ಮನಸ್ಸಿನಿಂದಾಗಲಿ ಶುದ್ಧವಾಗಿದ್ದುಕೊಂಡು ನಾವು ಇನ್ನೊಬ್ಬರಿಗೆ ಯಾವುದೇ ರೀತಿ ಅಹಿತಕರವನ್ನು ಉಂಟು ಮಾಡದೆ ಈ ಮೂರು ಅಂಶಗಳನ್ನು ನಮ್ಮೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಪವಿತ್ರವಾದ ಧರ್ಮವನ್ನು ಪರಿಪಾಲನೆ ಮಾಡಲಾಗುತ್ತದೆ. ಸೊ ಮತ್ತೊಂದು ವಿಷಯ, ಈಗಾಗಲೇ ಧ್ಯಾನದಿಂದ ಬುದ್ಧನಾಗು 3ನೇ ಮುದ್ರಣಗೊಂಡಿದ್ದು ಇದು ಯಶಸ್ವಿಯ ಹಾದಿಯಲ್ಲಿದೆ. ಸೊ ಈ ಪುಸ್ತಕ ಹಾಗೂ ಮತ್ತು ನಿನಗೆ ನೀನೇ ಬೆಳಕು, ಸ್ವಯಂ ಪ್ರಕಾಶಿತನಾಗು, ಈ ಪುಸ್ತಕ, ಎರಡೂ ಪುಸ್ತಕಗಳನ್ನು ಓದಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣಬಹುದು ಅಂಥೇಳಿ ನಾನು ಹೇಳ್ತೀನಿ. ಧನ್ಯವಾದಗಳು. ನಾನು ಶರಣು ಫುಲೆ, ಸಾಹಿತಿಗಳು, ಬೀದರ್.